ನವೆಂಬರ್ ಕ್ರಾಂತಿ ನಡೆಯುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಸಂಪುಟ ಸರ್ಜರಿ ಫಿಕ್ಸ್ ಆಗಿದ್ದು, ಸಂಪುಟ ಸರ್ಜರಿಯೂ ನಡೆಯುವಂತಹ ಎಲ್ಲಾ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ಸಂಪುಟ ಸರ್ಜರಿ ಆದ್ರೆ ಯಾರಿಗೆ ಲಕ್, ಯಾರಿಗೆ ಸಂಪುಟದಿಂದ ಕೋಕ್ ನೀಡಬಹುದು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಆದ್ರೆ ಇವೆಲ್ಲದರ ಮಧ್ಯೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ನಿವಾಸದ ಔತಣಕೂಟ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಸಂಪುಟ ಸರ್ಜರಿಗೂ ಈ ಔತಣಕೂಟಕ್ಕೂ ಇರುವಂತಹ ಲಿಂಕ್ ಆಗ ಸಿಎಂ ಸಿದ್ದರಾಮಯ್ಯ, ಈಗ ಮಾಜಿ ಸಚಿವ ರಾಜಣ್ಣ. ನವೆಂಬರ್ 7ಕ್ಕೆ ಔತಣಕೂಟ, ನವೆಂಬರ್ 15ಕ್ಕೆ ದಿಲ್ಲಿ ಟೂರ್. ಕುತೂಹಲ ಮೂಡಿಸ್ತಿರೋದೇಕೆ ರಾಜಣ್ಣ ನಿವಾಸದ ಔತಣಕೂಟ? ಇದು ಕ್ರಾಂತಿ, ಇದು ಡಿನ್ನರ್ ಪಾಲಿಟಿಕ್ಸ್ನ ಕ್ರಾಂತಿ. ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ನಡೀತಾನೇ ಇದೆ. ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂದ್ರು, ಬಿಜೆಪಿಯವರು ಸೆಪ್ಟೆಂಬರ್ ಅಕ್ಟೋಬರ್ ಆಯ್ತು, ಇದೀಗ ನವೆಂಬರ್ನಲ್ಲೂ ಕ್ರಾಂತಿ ಅಂತಿದ್ದಾರೆ. ಕ್ರಾಂತಿ ಆಗುತ್ತೋ ಬಿಡುತ್ತೋ, ಆದ್ರೆ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬಿಸಿ ಬಿಸಿ ಬೆಳವಣಿಗೆಗಳು ನಡೆಯುತ್ತಿವೆ. ಆ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಮಾಜಿ ಸಚಿವ ರಾಜಣ್ಣ ಡಿನ್ನರ್ ಮೀಟಿಂಗ್ಗೆ ಕರೆದಿದ್ದಾರೆ. ನಮ್ಮ ನಿವಾಸದಲ್ಲೇ ಡಿನ್ನರ್ ಮೀಟಿಂಗ್ ನಡೆಯಲಿದ್ದು, ಈ ಡಿನ್ನರ್ ಮೀಟಿಂಗ್ ಬಗ್ಗೆ ಕೆಲವೊಂದು ಕುತೂಹಲಗಳಿವೆ. ಹೌದು, ನವೆಂಬರ್ 7ರಂದು ನಡೆಯೋ ಔತಣಕೂಟ ಈಗ ಭಾರೀ ಸಂಚಲನ ಸೃಷ್ಟಿ ಮಾಡ್ತಾಗಿದ್ದು, ಸಚಿವ ಸಂಪುಟ ಸರ್ಜರಿಗಾಗಿಯೇ ಈ ಡಿನ್ನರ್ ನಡೀತಿದ್ಯಾ ಅನ್ನೋ ಅನುಮಾನ ಎಲ್ಲರಲ್ಲೂ ಇದೆ. ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಏನಾಗ್ತಿದೆ ಅನ್ನೋದು ನಿಗೂಢವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಮುಂದೇನಾಗುತ್ತೆ ಇದು ಯಾರಿಗೂ ಗೊತ್ತಿಲ್ಲ. ಸದ್ಯದ ಬೆಳವಣಿಗೆಗಳನ್ನ ನೋಡೋದಾದ್ರೆ ಬಿಹಾರದ ಎಲೆಕ್ಷನ್ ನಂತರ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆಯೇ ಆಗಬಹುದು ಅನ್ನೋ ಹಿಂಟ್ ಸಿಕ್ತಾಗಿದೆ. ಈ ಮಾತನ್ನ ಸ್ವತಃ ಕಾಂಗ್ರೆಸ್ ನಾಯಕರೇ ಹೇಳಿಕೊಂಡು ಓಡಾಡ್ತಾಗಿದ್ದಾರೆ. ಆ ದೊಡ್ಡ ಬೆಳವಣಿಗೆ ಸಿಎಂ ಬದಲಾವಣೆನಾ ಅಥವಾ ಸಚಿವರ ಬದಲಾವಣೆನಾ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಯಾರೂ ಸಹ ಅಸಲಿ ವಿಚಾರವನ್ನ ಬಿಟ್ಟು ಕೊಡ್ತಾಗಿಲ್ಲ. ಈಗ ರಾಜಣ್ಣ ಮನೆಯಲ್ಲಿ ನವೆಂಬರ್ 7ಕ್ಕೆ ಡಿನ್ನರ್ ಮೀಟಿಂಗ್ ಫಿಕ್ಸ್ ಆಗಿದೆ. ಡಿನ್ನರ್ ಮೀಟಿಂಗ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಾಗಿದ್ದಾರೆ. ಕೆಲವೊಂದು ಸಚಿವರಿಗೆ ಕೋಕ್ ನೀಡಲಿದ್ದು, ಆ ಸಚಿವರನ್ನು ಸಮಾಧಾನ ಮಾಡೋಕೆ ಅಂತಾನೆ ಡಿನ್ನರ್ ಮೀಟಿಂಗ್ ಮಾಡಲಾಗ್ತಿದೆ ಅನ್ನೋದು ಈಗಿನ ವಿಚಾರ. ಅಕ್ಟೋಬರ್ 13ಕ್ಕೆ ಡಿನ್ನರ್ ಪಾರ್ಟಿ ಕೊಟ್ಟಿದ್ದ ಸಿಎಂ ಸಿದ್ದು.
ರಾಜಣ್ಣ ಮನೆಯಲ್ಲಿ ನವೆಂಬರ್ 7ಕ್ಕೆ ಡಿನ್ನರ್ ಮೀಟಿಂಗ್ ಇದೆ. ಈ ಮೀಟಿಂಗ್ಗೂ ಮೊದಲು ಸಿಎಂ ಸಿದ್ದರಾಮಯ್ಯ ಸಾಮಾನ್ಯವಾಗಿಯೇ ಇಂತಹ ಮೀಟಿಂಗ್ಗಳನ್ನ ಮಾಡೋದು ತೀರಾ ಕಡಿಮೆ. ಆದ್ರೆ ಅಕ್ಟೋಬರ್ 13ನೇ ತಾರೀಕು ತಮ್ಮ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಕೆಲವೊಂದು ಅಜೆಂಡಾಗಳನ್ನು ಇಟ್ಕೊಂಡು ಚರ್ಚೆ ನಡೆಸಲಾಗಿತ್ತು. ಸಿಎಂ ತಮ್ಮ ಕುರ್ಚಿಯನ್ನ ಬಲಪಡಿಸಿಕೊಳ್ಳೋಕೆ ಡಿನ್ನರ್ ಮೀಟಿಂಗ್ ಕೊಟ್ಟಿದ್ದಾರೆ ಅಂತ ಕೆಲವರು ಮಾತಾಡ್ಕೊಂಡಿದ್ರು. ಇನ್ನು ಕೆಲವರು ಸಂಪುಟ ಸರ್ಜರಿ ನಡೆಯೋದು ಖಾಯಂ, ಅದೇ ಕಾರಣಕ್ಕೆ ಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಅಂತ ಊಹಿಸಿದ್ರು. ಡಿನ್ನರ್ ಮೀಟಿಂಗ್ ನಲ್ಲಿ ಕೆಲವೊಂದಷ್ಟು ವಿಚಾರಗಳ ಚರ್ಚೆ ನಡೆಯಿತು. ಸಚಿವರೊಂದಿಗೆ ಸಿಎಂ 1-to-1 ಮೀಟಿಂಗ್ ನಡೆಸಿದ್ರು. ಇನ್ನು ಕೆಲವು ಚರ್ಚೆಗಳು ನಡೆದವು. ಈಗ ರಾಜಣ್ಣ ನಿವಾಸದಲ್ಲಿ ಮತ್ತೊಂದು ಪಾರ್ಟಿ ನಡೆಯಲಿದ್ದು ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ವಿಚಾರ ಕಗ್ಗಂಟಾಗಿದೆ. ಮತ್ತೊಂದ್ ಕಡೆ ಸಂಪುಟ ಸರ್ಜರಿ ಸೀಕ್ರೆಟ್ ಆಗಿದೆ. ಇದೇ ಟೈಮಲ್ಲಿ ರಾಜಣ್ಣ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜಿಸಲಾಗಿದೆ. ಸಿಎಂ ಸೇರಿದಂತೆ ಹಲವರಿಗೆ ಕೆಎನ್ಆರ್ ಆಹ್ವಾನ ನೀಡಿದ್ದಾರೆ. ದಿಲ್ಲಿ ಹೋಗೋಕೆ ಮುನ್ನ ಸಿಎಂ ಸಿದ್ದರಾಮಯ್ಯ ಪವರ್ ಶೋ ಮಾಡೋದಕ್ಕೆ ಡಿನ್ನರ್ ಮೀಟಿಂಗ್ ಆಯೋಜಿಸಲಾಗಿದೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲದೆ ತಮ್ಮ ವರ್ಚಸ್ಸು ತೋರಿಸಲು ಸಿಎಂಗೆ ವೇದಿಕೆ ಸಿಕ್ಕಂತಾಗಿದೆ ಅಂತ ಅಂದಾಜಿಸಲಾಗ್ತಿದೆ. ಒಂದೇ ಸಮಯಕ್ಕೆ ಸಿಎಂ ಸಿದ್ದು 2 ತಂತ್ರ ಹೆಣದಿದ್ದಾರೆ ಅನ್ನೋದು ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿದೆ. ದಿಲ್ಲಿಗೆ ಹೋಗೋದಕ್ಕೆ ಮುನ್ನವೇ ಡಿನ್ನರ್ ಮೀಟಿಂಗ್ ಏಕೆ? ಮಾಜಿ ಸಚಿವ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು. ಆದ್ರೆ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿ ಸಚಿವ ಸ್ಥಾನ ಕಳೆದುಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರಿಂದ ದೂಷಣೆಗೆ ಒಳಗಾಗಿರೋ ತಮ್ಮ ಆಪ್ತನ ಕೈಬಿಡದೆ ಜೊತೆಯಲ್ಲಿ ಕರೆದೊಯ್ಯಲು ಸಿದ್ದು ಡಿನ್ನರ್ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಈ ಮೂಲಕ ಕೆಎನ್ ರಾಜಣ್ಣ ಪರ ನಾವು ಯಾವಾಗಲೂ ನಿಂತಿದ್ದೇವೆ ಅಂತ ಸಿಎಂ ಸಂದೇಶವನ್ನ ರವಾನಿಸಲಿದ್ದಾರೆ. ರಾಜಣ್ಣ ಕರೆದಿರೋ ಡಿನ್ನರ್ನಲ್ಲಿ ಕಾಂಗ್ರೆಸ್ನ ಶಾಸಕರು, ಸಚಿವರು, ಸಚಿವಾಕಾಂಕ್ಷಿಗಳು ಭಾಗಿಯಾಗುವ ಸಾಧ್ಯತೆ ಇದೆ. ಈ ಮೂಲಕ ಸಿಎಂ ದಿಲ್ಲಿಗೆ ತೆರಳುವ ಮುನ್ನ ಇದೊಂದು ಶಕ್ತಿ ಪ್ರದರ್ಶನದ ಔತಣಕೂಟ ಅಂತಲೇ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ನಡೆಯುತ್ತಿದೆ. ಈ ಮೂಲಕ ದೆಹಲಿ ನಾಯಕರಿಗೆ ಸಿದ್ದರಾಮಯ್ಯ ತಮ್ಮ ವರ್ಚಸ್ಸನ್ನ ತೋರಿಸಲು ಡಿನ್ನರ್ ವೇದಿಕೆಯಾಗಲಿದೆ. ಒಂದೇ ಸಮಯದಲ್ಲಿ 2 ಸಂದೇಶಗಳನ್ನ ರವಾನಿಸಲು ಸಿದ್ದರಾಮಯ್ಯ ತಂತ್ರಗಾರಿಕೆ ಹೆಣದಿದ್ದಾರೆ ಅನ್ನೋದು ಈಗ ಹುಟ್ಟುಹಾಕಿರೋ ಅನುಮಾನ. ನವೆಂಬರ್ ಅಂತ್ಯಕ್ಕೆ ಕುರ್ಚಿ ಕಿತ್ತಾಟಕ್ಕೆ ತೆರೆ ಬೀಳೋ ಸಾಧ್ಯತೆ ದಟ್ಟವಾಗಿದೆ. ಸಂಪುಟ ಪುನಾರಚನೆ ಮಾಡಿದ್ರೆ ಸಿಎಂ ಕುರ್ಚಿ ಸೇಫ್ ಆಗಲಿದೆ. ಸಂಪುಟ ಪುನಾರಚನೆ ಮಾಡಿದ್ರೆ 10ರಿಂದ 12 ಸಚಿವರಿಗೆ ಸಂಪುಟದಿಂದ ಕೋಕ್ ನೀಡಬಹುದು. ಹೊಸವರಿಗೆ 2.5 ವರ್ಷ ಸಚಿವರಾಗಲು ಅವಕಾಶ ಕೊಡಬಹುದು. ಸಾಮಾಜಿಕ ಸಮೀಕರಣದ ಆಧಾರದಲ್ಲಿ ಸಚಿವರನ್ನು ಆಯ್ಕೆ ಮಾಡಲಾಗುತ್ತೆ. ಜಾತಿವಾರು ಪ್ರಾತಿನಿಧ್ಯ ಕಲ್ಪಿಸಲು ಲೆಕ್ಕಾಚಾರ ಹಾಕಿಕೊಳ್ಳಲಾಗಿದೆ. ಸಂಪುಟ ಪುನಾರಚನೆ ಜೊತೆಗೆ ಪಕ್ಷ ಸಂಘಟನೆಗೆ ಒತ್ತು ನೀಡಲಾಗುತ್ತೆ ಅನ್ನೋ ವಿಚಾರ ಬಯಲಾಗಿದೆ. ಆದ್ರೆ ಯಾರ್ಯಾರಿಗೆ ಅವಕಾಶ ಕೊಡಬೇಕು, ಯಾರ್ಯಾರಿಗೆ ಅವಕಾಶ ಕೊಡಬಾರದು, ಪುನಾರಚನೆಗೊಂಡ ಸಂಪುಟ ಯಾವ ಥರಾಗಿರಬೇಕು ಅನ್ನೋದು ರಾಜಣ್ಣ ನಿವಾಸದ ಔತಣಕೂಟದಲ್ಲಿ ಚರ್ಚೆಯಾಗುತ್ತೆ ಎನ್ನಲಾಗ್ತಿದೆ. ಮತ್ತೆ ಸಚಿವರಾಗೋ ಆಸೆ ಹೊತ್ತ ಕೆಎನ್ ರಾಜಣ್ಣ. ರಾಜಣ್ಣ ಈಗಾಗಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮಾಜಿ ಸಚಿವರಾಗಿರೋ ಅವರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಕೆಪಿಸಿಸಿ ಹುದ್ದೆಯ ಕಡೆಗೂ ಕಣ್ಣು ಹಾಯಿಸ್ತಾಗಿದ್ದಾರೆ. ಈಗ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿ ಸಿಎಂ ಸಿದ್ದರಾಮಯ್ಯಗೆ ನಾನು ಆಪ್ತನಾಗಿದ್ದೇನೆ ಅನ್ನೋದನ್ನ ತೋರಿಸಿಕೊಡೋಕೆ ಹೋಗಿದ್ದಾರೆ ರಾಜಣ್ಣ. ಡಿನ್ನರ್ ಪಾರ್ಟಿಯಲ್ಲಿ ಪಾಲ್ಗೊಳ್ಳೋ ಮೂಲಕ ರಾಜಣ್ಣ ಅವರಿಗೆ ನಾನು ಸದಾ ಬೆಂಬಲ ನೀಡುತ್ತೇನೆ ಅನ್ನೋದರ ಸೂಚನೆ ಕೊಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬಳಿ ರಾಜಣ್ಣ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಅಹಿಂದ ಬಲ ಸಾಬೀತಿಗೆ ಸಿಎಂ ಡಿನ್ನರ್
ಸಾಬೀತುಪಡಿಸಬೇಕು ಅಂತಾನೆ ಕೆಎನ್ ರಾಜಣ್ಣ ಮೂಲಕ ಸಿಎಂ ಡಿನ್ನರ್ ಪಾರ್ಟಿ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಕೆಎನ್ ರಾಜಣ್ಣರ ನಿವಾಸದಲ್ಲಿ ಔತಣಕೂಟದ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಔತಣಕೂಟ ಯಾವುದೂ ಇಲ್ಲ, ಅವರ ಮನೆ ಹೈವೇ ಪಕ್ಕದಲ್ಲಿಯೇ ಇದೆ. ಪ್ರತಿ ಸಲ ಊಟಕ್ಕೆ ಕರೀತಾರೆ. ಅದೇ ರೀತಿ ಈ ಬಾರಿಯೂ ಅವರು ಕರೆದಿದ್ದಾರೆ. ಅದಕ್ಕೆ ನಾವು ಬರ್ತೇವೆ ಅಂದಿದ್ದೇವೆ ಎಂದಿದ್ದಾರೆ ಪರಮೇಶ್ವರ್. ಯಾವ ಔತಣಕೂಟ ಅಲ್ಲ ರೀ, ಪ್ರತಿ ಸಾರಿ ತುಮಕೂರಿಗೆ ಬಂದಾಗ ಅದು ಹೈವೇನಲ್ಲೇ ಅವ್ರ ಮನೆ ಇದೆ, ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಸರ್ ಅಂತ ಕರೀತಾರೆ. ಆಯ್ತು ಅಂತ ನಾವೆಲ್ಲ ಹೋಗಿ ಊಟ ಮಾಡ್ತೀವಿ ಅಷ್ಟೇ. ಈ ಸಾರಿನೂ ಕೂಡ 7ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ರಾಜಣ್ಣ ಅವರು ಹೋಗಿ ಹೇಗಿದ್ರು ಬರ್ತಾ ಇದ್ದಾರೆ, ಮಾಮೂಲಿ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕಲ್ಲ, ಬಂದ್ಬೇಕು ಅಂತ ಕೇಳಿದ್ರು. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಔತಣಕೂಟ ಅಂದ್ರೆ ಔತಣಕೂಟ ಇಲ್ಲ, ಔತಣಕೂಟ ಏನಿಲ್ಲ. ಸಹಜವಾಗಿ ಊಟಕ್ಕೆ ಕರೆದಿದ್ದಾರೆ, ಅದು ಒಪ್ಕೊಂಡಿದ್ದಾರೆ. ಎಲ್ಲರೂ ಹೋಗ್ತೀವಿ, ನಾವೆಲ್ಲ ಹೋಗ್ತೀವಿ. ರಾಜಣ್ಣ ಮನೆಗೆ ಊಟಕ್ಕೆ ಹೋಗೋದ್ರಲ್ಲಿ ವಿಶೇಷ ಏನಿಲ್ಲ ಎಂದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ವಿಶೇಷ ಏನಿಲ್ಲ. ತುಮಕೂರಲ್ಲಿ ಶಾಸಕರು ಮಾಜಿ ಮಂತ್ರಿ ಮನೆಗೆ ಹೋಗೋದು ವಿಶೇಷ ಏನಿಲ್ಲ. ಹೋಗಿರ್ಬೋದ್ರಿ, ಹೋಗ್ತಾ ಇರ್ಬೋದು. ಸೊ ಅದಕ್ಕೆ ಅಂಥದ್ದೇನು ವಿಶೇಷ ಅಂತ ಹೇಳೋದಿಲ್ಲ. ಎಲ್ಲರೂ ಯಾರ ಶಾಸಕರ ಮನೆಗೆ ಸ್ವಾಭಾವಿಕ ಊಟಕ್ಕೆ ಹೋಗ್ತಾರೆ, ಅಥವಾ ಮುಂಚೆನೇ ಹೋಗ್ತಾರೆ, ಫಂಕ್ಷನ್ಗಿಂತ ಮುಂಚೆ. ನಾವು ಹೋಗುವಂತ ಅಲ್ಲಿ ಪ್ರಶ್ನೆ ಉದ್ಭವ ಆಗಲ್ಲ, ಅಲ್ಲಿ ನಮ್ಮ ಕಾರ್ಯಕ್ರಮ ಇಲ್ಲ, ಯಾವುದೂ ಇಲ್ಲ. ರಾಜಣ್ಣ ಮನೆಯ ಡಿನ್ನರ್ ಮೀಟಿಂಗ್ಗೆ ಒಂದಷ್ಟು ಮಂದಿ ಸಚಿವರಿಗೆ ಈಗಾಗಲೇ ಇನ್ವಿಟೇಷನ್ ಹೋಗಿದೆ. ಇನ್ನು ಒಂದಷ್ಟು ಮಂದಿಗೆ ಇನ್ವಿಟೇಷನ್ ಹೋಗೋದು ಬಾಕಿ ಇದೆ. ಇದೇ ಮೀಟಿಂಗ್ ನಲ್ಲಿ ಸಚಿವರನ್ನು ಮತ್ತೆ ಸಿಎಂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿದ್ದಾರಂತೆ. ಆ ಡಿನ್ನರ್ ಮೀಟಿಂಗ್ ನಡೆದ ಕೆಲ ದಿನಗಳ ಬಳಿಕ ಸಿಎಂ ಸಿದ್ದರಾಮಯ್ಯ ದಿಲ್ಲಿ ಪ್ರವಾಸ ಮಾಡಲಿದ್ದು, ದಿಲ್ಲಿ ಪ್ರವಾಸವೇ ನವೆಂಬರ್ ಕ್ರಾಂತಿ. ಅದಕ್ಕೆ ಡಿನ್ನರ್ ಮುನ್ನುಡಿ ಬರೆಯತ್ತೆ ಅನ್ನೋದು ರಾಜಕೀಯ ತಜ್ಞರು ಹೇಳ್ತಾಗಿರೋ ಮಾತು.